ಓಂ ಆನಂದಮಯೀ ಚೈತನ್ಯಮಯೀ ಸತ್ಯಮಯೀ ಪರಮೇ. ಓಂ ಶ್ರೀ ಅರವಿಂದ ಮೇರ. ಸರ್, ಅರುಣ್ ಶೌರಿ ಮತ್ತು ನಿರೋಧ್ ಬರನ್ ಅವರ ಪರಸ್ಪರ ಒಂದು ಸಂಭಾಷಣೆಯನ್ನು ಕುರಿತು ಅಥವಾ ಪತ್ರ ವ್ಯವಹಾರವನ್ನು ಕುರಿತು ತಾವು ತಿಳಿಸ್ಬೇಕು, ಅದೊಂದು ಮುಖ್ಯವಾದ ಸಂಗತಿ ಇದೆ ಅನ್ನೋ ವಿಚಾರ ತಿಳಿಸಿದ್ರಿ. ಏನ್ ಸರ್ ಅದು ಕೌತುಕವಾದ ವಿಚಾರ? ಡಿಸೆಂಬರ್ 26, 1985ರಲ್ಲಿ ಶ್ರೀ ನಿರೋಧ್ ಬರನ್ ಅವರು ಇಲಸ್ಟ್ರೇಟೆಡ್ ವೀಕ್ಲಿಗೆ ಒಂದು ಪತ್ರವನ್ನು ಬರೀತಾರೆ. ಅವರ ಈ ಪತ್ರ ಶ್ರೀ ಅರುಣ್ ಶೌರಿ ಅವರ ಒಂದು ಲೇಖನಕ್ಕೆ ಉತ್ತರವಾಗಿ, ಅರುಣ್ ಶೌರಿ ಅವರು 1985 ನವೆಂಬರ್ 24ರಿಂದ 30 ಆ ವಾರದ ಇಲಸ್ಟ್ರೇಟೆಡ್ ವೀಕ್ಲಿಯ ಸಂಚಿಕೆಯಲ್ಲಿ ಒಂದು ಲೇಖನವನ್ನು ಬರೆದಿರ್ತಾರೆ. ಆ ಲೇಖನದ ಶೀರ್ಷಿಕೆ ವೈ ಡೋಂಟ್ ದ ಗುಡ್ ಗೆಟ್ ಅಲಾಂಗ್, ಒಳ್ಳೆಯವರು ಯಾಕೆ ಸಂಘಟಿತರಾಗಿ ಇರಲಿಕ್ಕೆ ಆಗೋದಿಲ್ಲ. ಹೌದು. ಆ ಸಂದರ್ಭದಲ್ಲಿ ಅವರು ಶ್ರೀ ಅರವಿಂದಾಶ್ರಮದ ಉಲ್ಲೇಖವನ್ನು ಮಾಡಿ ಆಶ್ರಮವನ್ನು ಟೀಕಿಸಿರ್ತಾರೆ. ಅವರ ಹಿನ್ನೆಲೆ ಪ್ರಾಯಶಃ ಈ ರೀತಿ ಇರಬಹುದು. 1980 ಇಸ್ವಿಯ ಹೊತ್ತಿಗೆ ಅರವಿಂದಾಶ್ರಮ ಮತ್ತು ಆರೋವಿಲ್ ಅಂತ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಗಿದ್ವು. ಆ ನಂತರ ಆರೋವಿಲ್ 1988ರಲ್ಲಿ ಆರೋವಿಲ್ ಫೌಂಡೇಶನ್ ಆಕ್ಟ್ ಅಂತ, ಪ್ರಾಯಶಃ ಆ ಹೆಸರಿನಲ್ಲಿ ಪಾರ್ಲಿಮೆಂಟ್ ಆಕ್ಟ್ ನ ಅಡಿಯಲ್ಲಿ ಆರೋವಿಲ್ ಫೌಂಡೇಶನ್ ಅಂತ ಒಂದು ಪ್ರತ್ಯೇಕವಾಗಿ ನಿರ್ಮಾಣ ಆಯಿತು, ರಚನೆ ಮಾಡಲಾಯಿತು. ಮತ್ತು ಆರೋವಿಲಿನ ಅಡ್ಮಿನಿಸ್ಟ್ರೇಷನ್ ಅನ್ನ ಪ್ರತ್ಯೇಕಗೊಳಿಸಿದ್ರು ಸರ್ಕಾರದ ಇಂಟರ್ವೆನ್ಷನ್ ನಲ್ಲಿ. ಅದಕ್ಕೆ ಅದರದೇ ಆದ ಹಿನ್ನೆಲೆ ಇದೆ. ಆ ಹಿನ್ನೆಲೆಯ ಬಗ್ಗೆ ನಾನು ಇಲ್ಲಿ ಹೋಗೋದಿಲ್ಲ. ಶ್ರೀಮಾತೆಯವರಿಗೆ ಇದೆಲ್ಲದರ ಸ್ಪಷ್ಟ ಅರಿವಿತ್ತು. 1967-68 ಮದರ್ಸ್ ಅಜೆಂಡಾದಲ್ಲಿ ಆ ಬಗ್ಗೆ ಅವರು ಹಿಂಟ್ ಕೂಡ ಕೊಟ್ಟಿದ್ರು. ಅದೇನೇ ಇರಲಿ, ಇಲ್ಲಿ ಈ ಲೇಖನದಲ್ಲಿ, ಈ ಪತ್ರದಲ್ಲಿ ಶ್ರೀ ನಿರೋಧ್ ಬರನ್ ಅವರು ಈಗ ಬದುಕಿರುವ ಶ್ರೀ ಅರುಣ್ ಶೌರಿ ಅವರ ಒಂದು ಲೇಖನಕ್ಕೆ ಉತ್ತರ ರೂಪವಾಗಿ ಈ ಪತ್ರವನ್ನು ಬರೆದಿದ್ರು ಅನ್ನೋದು ಇಲ್ಲಿಯ ಸ್ವಾರಸ್ಯಕರ ಸಂಗತಿ. ಎಲ್ಲಿ ಅರುಣ್ ಶೌರಿ, ಎಲ್ಲಿಯ ಶ್ರೀ ನಿರೋಧ್ ಬರನ್. ಅರುಣ್ ಶೌರಿ ಅವರು ನಿಸ್ಸಂದೇಹವಾಗಿ ನಮ್ಮ ದೇಶದ ಖ್ಯಾತ ಮತ್ತು ಅತ್ಯುತ್ತಮ ಪತ್ರಕರ್ತರಲ್ಲಿ ಒಬ್ರು, ಅತ್ಯುತ್ತಮ ಲೇಖಕರಲ್ಲಿ ಒಬ್ರು ಕೂಡ ಹೌದು. 1989ರಲ್ಲಿ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್ ನ ಸಂಪಾದಕರಾಗಿದ್ದಾಗ ಆಗಿನ ಸರ್ಕಾರ ಪತನ ಆಗುವುದಕ್ಕೆ ಮತ್ತು ರಾಜಕೀಯ ಬೆಳವಣಿಗೆಗಳು ಹೊಸ ರೀತಿಯಲ್ಲಿ ಆಗುವುದಕ್ಕೆ 89-91 ಅವಧಿಯಲ್ಲಿ ಶ್ರೀ ಅರುಣ್ ಶೌರಿ ಅವರ ಪಾತ್ರ ಬಹಳ ದೊಡ್ಡದು. ಅವರು ನಡೆಸಿದ ಸಂದರ್ಶನಗಳು ಬಹಳ ದೊಡ್ಡ ಪರಿಣಾಮವನ್ನು ಬೀರಿದ್ವು. ಚಿಂತಕರು ಕೂಡ. ಅಲ್ಲಿ ಅವರು ಬರೆದ ಲೇಖನಕ್ಕೆ ಉತ್ತರವಾಗಿ ನಿರೋಧ್ ಬರನ್ ಅವರು ಬರೆದಿರುವಂತಹ ಈ ಪತ್ರವನ್ನ ನಾನು ಓದ್ತಾ ಅಲ್ಲಲ್ಲೇ ಸರಳವಾಗಿ ಅನುವಾದ ಮಾಡ್ತೇನೆ. ಆಗ್ಲಿ ಸರ್. ಸರ್, I would like to draw your attention to the article by Sri Arun Shourie, Why Don't the Good Get Along, in the November 24-30, 1985 issue of your esteemed paper. ನಿಮ್ಮ ಪತ್ರಿಕೆಯ ನವೆಂಬರ್ 24ರಿಂದ 30, 1985 ಸಂಚಿಕೆಯಲ್ಲಿ ಶ್ರೀ ಅರುಣ್ ಶೌರಿ ಅವರು ಬರೆದಿರುವಂತಹ ಒಳ್ಳೆಯ ವ್ಯಕ್ತಿಗಳು ಸಂಘಟಿತರಾಗಿ ಯಾಕೆ ಇರೋದಿಲ್ಲ ಅನ್ನುವ ಶೀರ್ಷಿಕೆಯ ಅವರ ಲೇಖನದ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಚ್ಛಿಸ್ತೇನೆ. It is a matter of great regret that in that article he lumps together social, religious and spiritual institutions having different aims and methods and makes a sweeping remark that they are tainted with the same brush, the conclusion being the good don't get along. ಅವರ ಈ ಲೇಖನದಲ್ಲಿ ದುರದೃಷ್ಟಕರವಾದ ಸಂಗತಿ ಏನಂದ್ರೆ, ಎಲ್ಲ ರೀತಿಯ ಸಾಮಾಜಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗುವ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಈ ಎಲ್ಲಾ ಸಾಮಾಜಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳ ಗುರಿಗಳು ಪ್ರತ್ಯೇಕ ಮತ್ತು ಅವರ ಮಾರ್ಗಗಳು ಪ್ರತ್ಯೇಕ ಅನ್ನೋದನ್ನ ಅವರು ಈ ಸಂದರ್ಭದಲ್ಲಿ ಮರೀತಾರೆ. ಮತ್ತು ಏನಕೇನ ಪ್ರಕಾರೇಣ
ಆ ಎಲ್ಲಾ ಸಂಸ್ಥೆಗಳ ಕುರಿತು ಒಂದೇ ಅಂತಿಮ ಅಭಿಪ್ರಾಯವನ್ನ ದಾಖಲಿಸ್ತಾರೆ. ಅವರ ಅಂತಿಮ ತೀರ್ಮಾನ ಏನಂದ್ರೆ, ಒಳ್ಳೆಯ ವ್ಯಕ್ತಿಗಳು ಒಟ್ಟಿಗೆ ಇರೋದಿಲ್ಲ, ಕೆಲಸ ಮಾಡೋದಿಲ್ಲ ಅಂತ. I know very little of the Arya Samaj, Sarvodaya and other similar institutions he mentions, and I hold no brief for them. But I am surprised to see the Sri Aurobindo Ashram included in the same category. ಶ್ರೀ ಅರುಣ್ ಶೌರಿ ಅವರು ಪ್ರಾಯಶಃ ಅವರ ಲೇಖನದಲ್ಲಿ ಆರ್ಯ ಸಮಾಜ ಮತ್ತು ಸರ್ವೋದಯ ಮೂವ್ಮೆಂಟ್ ಇತ್ಯಾದಿಗಳ ಬಗ್ಗೆ ಟೀಕೆ ಮಾಡಿರಬೇಕು. ಹಾಗಾಗಿ ಅವುಗಳ ಪ್ರಸ್ತಾಪವನ್ನು ಮಾಡ್ತಾ ಶ್ರೀ ನಿರೋದ್ಬರನ್ ಅವರು ಈ ರೀತಿ ಹೇಳ್ತಾರೆ, ಆರ್ಯ ಸಮಾಜ, ಸರ್ವೋದಯ ಮತ್ತು ಇನ್ನಿತರ ತತ್ಸಮಾನ ಸಂಸ್ಥೆಗಳ ಬಗ್ಗೆ ನನಗೆ ಬಹಳ ಕಡಿಮೆ ಗೊತ್ತಿದೆ ಮತ್ತು ಅವುಗಳನ್ನ ಪ್ರತಿನಿಧಿಸುವುದಕ್ಕೆ ನಾನು ಸಮರ್ಥ ವ್ಯಕ್ತಿಯೂ ಅಲ್ಲ. ಆದ್ರೆ ನನಗೆ ಆಶ್ಚರ್ಯವಾದ ಸಂಗತಿ ಏನಂದ್ರೆ, ಶ್ರೀ ಅರವಿಂದಾಶ್ರಮವನ್ನ ಈ ಎಲ್ಲ ಸಂಸ್ಥೆಗಳ ಜೊತೆಗೆ ಅವರು ಒಟ್ಟಿಗೆ ಸೇರಿಸಿಬಿಟ್ಟಿದ್ದಾರೆ ಅನ್ನೋದೇ ಅಂತ ಹೇಳ್ತಾ ಮುಂದಿನ ವಾಕ್ಯವನ್ನು ಈ ರೀತಿ ಹೇಳ್ತಾರೆ. ದ ರೈಟರ್ ನೋಸ್, ಐ ಹೋಪ್, that here is a spiritual institution like the Sri Ramakrishna Math or the Sri Ramana Ashram and stands apart from the rest in every way. ಲೇಖಕರಿಗೆ ಈ ವಿಚಾರ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಶ್ರೀ ಅರವಿಂದಾಶ್ರಮ ಶ್ರೀ ರಾಮಕೃಷ್ಣ ಮಠದ ಹಾಗೆ ಅಥವಾ ಶ್ರೀ ರಮಣಾಶ್ರಮದ ಹಾಗೆ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಆಧ್ಯಾತ್ಮಿಕ ಸಂಸ್ಥೆ ಮತ್ತು ಈ ಎಲ್ಲಾ ಸಂಸ್ಥೆಗಳಿಗಿಂತಲೂ ವಿಭಿನ್ನವಾದ ಸಂಸ್ಥೆ ಎಲ್ಲ ದೃಷ್ಟಿಗಳಿಂದಲೂ. ಈ ರೀತಿ ಅವ್ರು ಹೇಳ್ತಾ ಮುಂದಿನ ವಾಕ್ಯವನ್ನು ಈ ರೀತಿ ಹೇಳ್ತಾರೆ. I fear that the writer's remark is not based upon a good knowledge of Sri Aurobindo's works, and therefore he does not know well what this ashram stands for and what it is doing. ನನಗೆ ಅನಿಸುತ್ತೆ ಏನಂದ್ರೆ, ಈ ಲೇಖಕರಿಗೆ ಶ್ರೀ ಅರವಿಂದರ ಕೆಲಸಗಳ ಬಗ್ಗೆ ಒಳ್ಳೆಯ ಮಾಹಿತಿ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿಯೇ ಶ್ರೀ ಅರವಿಂದಾಶ್ರಮದ ಧ್ಯೇಯೋದ್ದೇಶಗಳ ಬಗ್ಗೆ ಮತ್ತು ಅದರ ಕಾರ್ಯವಿಧಾನಗಳ ಬಗ್ಗೆ ಅವರಿಗೆ ಪರಿಪೂರ್ಣವಾದ ಜ್ಞಾನ ಇಲ್ಲ ಅನ್ನೋದು ಈ ಲೇಖನದ ಮುಖಾಂತರ ಸ್ಪಷ್ಟವಾಗುತ್ತೆ. ಈ ರೀತಿ ಬರಿತಾ ಮುಂದಿನ ವಾಕ್ಯವನ್ನ ಈ ರೀತಿ ಹೇಳ್ತಾರೆ. ಇದನ್ನ ಇಡೀ ಪ್ಯಾರಾಗ್ರಾಫ್ ಅನ್ನ ಓದಿ ಪ್ರತಿಯೊಂದು ವಾಕ್ಯವನ್ನ ಅನುವಾದ ಮಾಡುವ ಬದಲಿಗೆ ಅದರ ಸಾರಾಂಶವನ್ನ ಅನುವಾದ ಮಾಡಿಬಿಡ್ತೇನೆ. ಹೌದು, ಸಮಯದ ಉಳಿತಾಯದ ದೃಷ್ಟಿಯಿಂದ. ಫಸ್ಟ್ ಆಫ್ ಆಲ್, we have not set out to do any good work as commonly understood. ಅದ್ಭುತವಾದ ವಾಕ್ಯ. Our main purpose is to realize the divine in life, and Sri Aurobindo and the mother who have themselves realized the divine are our gurus. It is an accepted doctrine in Indian spiritual thought and practice that spiritual masters can guide their disciples to the realization. Call it a cult if you like, but in the long, arduous spiritual quest, many inner and outer difficulties of the lower nature, such as desire, ambition, sex, ego, etc., about which the writer laments, do crop up in order to be conquered before there comes a sea change of the being and personality. Ego and selfishness, by the way, are not the same thing. ಇನ್ನೊಂದು ಅದ್ಭುತವಾದ ವಾಕ್ಯ. ಅದರ ಮುಂದಿನ ವಾಕ್ಯ ಇನ್ನೂ ಸ್ವಾರಸ್ಯಕರವಾಗಿದೆ. ಮಚ್ ಸೆಲ್ಫ್ಲೆಸ್ ವರ್ಕ್, ಅದನ್ನ ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಸೆಲ್ಫ್ಲೆಸ್ ಅನ್ನೋದನ್ನ ಹಾಕ್ತಾರೆ. ಮಚ್ ಸೆಲ್ಫ್ಲೆಸ್ ವರ್ಕ್ ಈಸ್ ಆಲ್ಸೋ ಈಗೋಯಿಸ್ಟಿಕ್. Sri Aurobindo, in his innumerable letters, in answers to questions regarding the inner struggles of the disciples, has enjoined upon us to be vigilant, to evoke what the writer terms Buddha's mindfulness. More than anything else, he has stressed the part played by the ego. A sadhak has to conquer it by incessant effort and aspiration, and by the help of the divine grace from above. ಇಡೀ ಪ್ಯಾರಾಗ್ರಾಫಿನ ಸಾರಾಂಶ ಏನಂದ್ರೆ, ಶ್ರೀ ಅರವಿಂದಾಶ್ರಮ ಲೇಖಕರು ತಿಳಿದುಕೊಂಡಿರುವ ಹಾಗೆ ಒಂದು ಒಳ್ಳೆಯ ಕೆಲಸವನ್ನ, ಸಾಮಾನ್ಯ ಗ್ರಹಿಕೆಯ ಒಳ್ಳೆಯ ಕೆಲಸವನ್ನ ಮಾಡಲಿಕ್ಕೆ ತನ್ನನ್ನು ತಾನು ಮುಡಿಪಾಗಿ ಇಟ್ಕೊಂಡಿರುವುದಲ್ಲ. ಇಲ್ಲಿಯ ಮುಖ್ಯ ಉದ್ದೇಶವೇ ಭಗವಂತನನ್ನ ಈ ಜೀವನದಲ್ಲೇ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು. ಈ ಸಾಕ್ಷಾತ್ಕಾರವನ್ನ ಶ್ರೀ ಅರವಿಂದರು ಮತ್ತು ಶ್ರೀ ಮಾತೆಯವರು ಅವರ ಜೀವನದಲ್ಲಿ ಮಾಡಿಕೊಂಡಿದ್ರು. ಹಾಗಾಗಿ ಅವರು ಇಲ್ಲಿಯ ಆಶ್ರಮದ ಗುರುಗಳು. ಮತ್ತು ನಮ್ಮ ಬಲವಾದ ನಂಬಿಕೆ ಏನು ಅಂದ್ರೆ, ಸ್ಪಿರಿಚುವಲ್ ಮಾಸ್ಟರ್ಸ್ ಯಾರಿದ್ದಾರೆ ಅವರು ಅವರ ಶಿಷ್ಯರನ್ನ ಆಧ್ಯಾತ್ಮಿಕ ಗಂತವ್ಯದ ಕಡೆಗೆ ಅವರು ಮುನ್ನಡೆಸಿಕೊಂಡು ಹೋಗಬಲ್ಲರು.
ನೀವು ನಮ್ಮನ್ನ ಒಂದು ಪಂಥ, ಕಲ್ಟ್, ಮತ ಅಂತ ಬೇಕಾದ್ರೆ ತಿಳಿದುಕೊಳ್ಳಿ. ಆದ್ರೆ ಈ ಆಧ್ಯಾತ್ಮಿಕ ಸಾಧನಾ ಪಥದಲ್ಲಿ ಸಾಧಕ ಬಾಹ್ಯ ಮತ್ತು ಆಂತರಿಕ ಅಡೆತಡೆಗಳನ್ನ, ಅಲ್ಲಿ ಡಿಫಿಕಲ್ಟೀಸ್ ಅನ್ನುವ ಪದವನ್ನ ಕಷ್ಟ ಅಂತ ಹೇಳೋದಕ್ಕಿಂತ ಅಡೆತಡೆ ಅನ್ನುವ ರೀತಿಯಲ್ಲಿ ಶ್ರೀ ಅರವಿಂದರ ಸಾಹಿತ್ಯದಲ್ಲಿ ವಿಶೇಷವಾಗಿ ಅದರ ಬಳಕೆ ಮಾಡಲಾಗಿದೆ. ಹಾಗಾಗಿ ಅದನ್ನ ಅಡೆತಡೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಹಾಗೆ ನಾನಾ ರೀತಿಯ ಆಧ್ಯಾತ್ಮಿಕ ಅಡೆತಡೆಗಳು ಸಾಧಕನ ಎದುರು ಬರೋದಕ್ಕೆ ಸಾಧ್ಯ ಇದೆ. ಆಸೆ, ನಂತರ ಒಂದು ಮಹತ್ವಾಕಾಂಕ್ಷೆ, ಕಾಮಭಾವನೆ, ನಂತರ ಅಹಂಭಾವನೆ, ಇದೆಲ್ಲವೂ ಕೂಡ ಸಾಧಕನ ಎದುರು ಪಂಥಾಹ್ವಾನಗಳಾಗಿ ಬರ್ತವೆ. ಈ ಬಗ್ಗೆ ಲೇಖಕರು ಈ ಎಲ್ಲ ಸಮಸ್ಯೆಗಳು, ಈ ರೀತಿಯ ಸಮಸ್ಯೆಗಳಲ್ಲಿ ಇವೆ ಅನ್ನೋದನ್ನೆಲ್ಲ ಹೇಳ್ತಾರೆ, ನಿಜ. ಆದ್ರೆ ಈ ಎಲ್ಲಾ ಪಂಥಾಹ್ವಾನಗಳನ್ನ ಸಾಧಕ ಎದುರಿಸಿ ಅದನ್ನ ಮಣಿಸಬೇಕಾಗುತ್ತೆ. ಎಲ್ಲಿಯ ತನಕ ಅಂದ್ರೆ ಆತನ ವ್ಯಕ್ತಿತ್ವದಲ್ಲೇ ಪರಿಪೂರ್ಣ ಬದಲಾವಣೆ ಎಲ್ಲಿಯ ತನಕ ಬರೋದಿಲ್ವೋ ಅಲ್ಲಿಯ ತನಕ ಈ ಕೆಲಸವನ್ನು ಆತ ಮಾಡ್ತಾ ಹೋಗ್ಬೇಕಾಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಯಾವುದನ್ನ ನಾವು ಅಹಂ ಅಂತ ಹೇಳ್ತೇವೋ ಮತ್ತು ಇಗೋ ಅಂತ ಹೇಳ್ತೇವೋ ಮತ್ತು ಸ್ವಾರ್ಥ ಅಂತ ಹೇಳ್ತೇವೋ ಅದೆರಡು ಕೂಡ ಒಂದೇ ಅಲ್ಲ. ಯಾವುದನ್ನ ನಾವು ನಿಸ್ವಾರ್ಥ ಪರ ಕೆಲಸ ಅಂತ ಹೇಳ್ತೇವೋ ಅದು ಕೂಡ ಅಹಂಭಾವದಿಂದ ಪ್ರೇರಿತವಾಗಿರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ರೀತಿಯ ಅಹಂಭಾವದ ಬಗ್ಗೆ ಜಾಗೃತವಾಗಿರುವುದಕ್ಕೆ ಅವರ ನೂರಾರು ಪತ್ರಗಳಲ್ಲಿ ಶ್ರೀ ಅರವಿಂದರು ಅವರ ಶಿಷ್ಯರಿಗೆ ವಿಶೇಷವಾದ ಎಚ್ಚರವನ್ನ ಕೊಡ್ತಾರೆ. ಮತ್ತು ಲೇಖಕರೇ ಹೇಳುವ ಹಾಗೆ ಬುದ್ಧ ಯಾವುದನ್ನ ಮೈಂಡ್ಫುಲ್ನೆಸ್ ಅಂತ ಹೇಳಿದ, ಅದೇ ಮೈಂಡ್ಫುಲ್ನೆಸ್ ಅನ್ನ ಅಭ್ಯಾಸ ಮಾಡುವುದಕ್ಕೆ ಶ್ರೀ ಅರವಿಂದರು ಅವರ ಪತ್ರಗಳಲ್ಲಿ ವಿಶೇಷವಾದ ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತು ಈ ಎಲ್ಲ ಪಂಥಾಹ್ವಾನಗಳನ್ನ ಜಯಿಸುವುದಕ್ಕಾಗಿ ಸಾಧಕ ಸತತವಾದ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಅವನ ಅಭಿಪ್ಸೆಯನ್ನ ಜಾಗೃತಗೊಳಿಸಿಕೊಂಡೇ ಇರಬೇಕಾಗುತ್ತೆ. ಮತ್ತು ಭಗವತ್ ಕೃಪೆಯ ಆವಿರ್ಭಾವಕ್ಕೆ ಆತ ಸದಾಕಾಲ ಕಾತುರನಾಗಿ ಇರಬೇಕಾಗುತ್ತೆ. ಆಗ ಮಾತ್ರ ಈ ಎಲ್ಲ ಆಂತರ್ಯದ ಸವಾಲುಗಳನ್ನ ಎದುರಿಸಿ ಮಣಿಸುವುದಕ್ಕೆ ಸಾಧ್ಯ ಅಂತ ಈ ಪ್ಯಾರಾಗ್ರಾಫ್ ನಲ್ಲಿ ಹೇಳ್ತಾರೆ. ನಂತರ ಮುಂದಿನ 2 ಪ್ಯಾರಾಗ್ರಾಫ್ ಗಳನ್ನ ಓದಿಬಿಡ್ತೇನೆ. ಐ ಸ್ಪೀಕ್ ಪರ್ಟಿಕ್ಯುಲರ್ಲಿ ಆಫ್ ದ ಪಾರ್ಟ್ ದ ಈಗೋ ಪ್ಲೇಸ್ ಲೀಡಿಂಗ್ ಟು ಫೇಲ್ಯೂರ್ ಇನ್ ಆಲ್ ಗ್ರೇಟ್ ಎಂಡೆವರ್ಸ್, ಬಿಕಾಸ್ ದಟ್ ಸೀಮ್ಸ್ ಟು ಬಿ ಆಲ್ಸೋ ದ ರೈಟರ್ಸ್ ಸೆಂಟ್ರಲ್ ಥೀಮ್. The means the writer has suggested in order to get rid of it and other feelings are moral and mental and do not touch the root of the matter. They lead to no radical change. Sri Aurobindo says that the true way is spiritual, and that is what is being quietly but effectively practiced on the whole in his ashram, behind all the noise and clamor of the world traffic. There lies the foundation of any lasting good work. ಶ್ರೀ ಅರವಿಂದಾಶ್ರಮದ ಮುಖ್ಯ ಕೆಲಸವೇ ಏನು ಅಂತ ಕೇಳಿದ್ರೆ ಸಾಧಕನನ್ನ ಬಾಧಿಸುವ ಈ ಅಹಮ್ಮನ್ನ ಜಯಿಸುವುದೇ. ಅದಕ್ಕಾಗಿ ಲೇಖಕರು ಹೇಳುವ ರೀತಿಯ ನೈತಿಕ ಮತ್ತು ಮಾನಸಿಕ ಉಪಾಯಗಳಿಂದ ಆ ಅಹಮ್ಮನ್ನ ಜಯಿಸ್ಲಿಕ್ಕಾಗೋದಿಲ್ಲ. ಅದನ್ನ ಆಧ್ಯಾತ್ಮಿಕ ಉಪಾಯದಿಂದ ಮಾತ್ರ ಜಯಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಆಧ್ಯಾತ್ಮಿಕ ಉಪಾಯಗಳ ಅಭ್ಯಾಸವನ್ನೇ ಇಲ್ಲಿ ಶ್ರೀ ಅರವಿಂದಾಶ್ರಮದ ಸಾಧಕರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಪ್ಯಾರಾಗ್ರಾಫ್ ನಲ್ಲಿ ಹೇಳ್ತಾರೆ. ಮುಂದಿನ ಪ್ಯಾರಾಗ್ರಾಫ್ ನಲ್ಲಿ summarizing the defective features of all the above mentioned organizations, the writer notes 3 facts that stand out about each of them. ಶ್ರೀ ಅರುಣ್ ಶೌರಿ ಅವರ ಲೇಖನದಲ್ಲಿ ಅವರು ನಾನಾ ಸಂಸ್ಥೆಗಳನ್ನ ಉಲ್ಲೇಖ ಮಾಡ್ತಾ 3 ಸಂಗತಿಗಳನ್ನ ನಾವು ಸಾಮಾನ್ಯವಾಗಿ ಈ ಸಂಘಟನೆಗಳಲ್ಲಿ ಕಾಣಬಹುದು ಅಂತ ಹೇಳ್ತಾ ಮೊದಲನೇದನ್ನ ಹೇಳ್ತಾರೆ. ಕ್ರಿಯೇಟಿವಿಟಿ ಹ್ಯಾಸ್ ಎ ವೆರಿ ಶಾರ್ಟ್ ಲೈಫ್. ಸೃಜನಾತ್ಮಕವಾದ ಆ ಕ್ರಿಯೆ, ಬದುಕು, ಅದಕ್ಕೆ ಸೀಮಿತವಾದಂತಹ ಕಾಲವನ್ನ ನಾವು ಕಾಣ್ತೇವೆ. ದ ರಿಲೇಶನ್ಶಿಪ್ ವಿತ್ ಇನ್ ದಿ ಆರ್ಗನೈಸೇಷನ್ ಆರ್ ಗ್ರೂಪ್ ಟರ್ನ್ ಔಟ್ ಟು ಬಿ ಫಾರ್ ಫ್ರಮ್ ಹಾರ್ಮೋನಿಯಸ್. ಇಂಡೀಡ್ ಇನ್ ಬಟ್ ಎ ಫ್ಯೂ ಇಯರ್ಸ್ ದ ಗ್ರೂಪ್ ಆರ್ ಮೂವ್ಮೆಂಟ್ ಸ್ಪ್ಲಿಟ್ಸ್ ಅಂಡ್ ಗೋಸ್ ಆನ್ ಸ್ಪ್ಲಿಟಿಂಗ್. ಸಂಘಟನೆಯ ಈ ರೀತಿಯ ಸಂಘಟನೆಗಳ ಒಳಗಿನ ಸಾಮರಸ್ಯ ಅದು ಕೆಲವೇ ವರ್ಷಗಳಲ್ಲಿ ಅದು ಹಾಳಾಗುತ್ತೆ ಮತ್ತು ಸಂಘಟನೆ ಒಡಿತಾ ಹೋಗುತ್ತೆ. ಮೂರನೇದ್ದು, ದ ಗ್ರೂಪ್ ಥಿಂಗ್ಸ್ ಅಂಡ್ ಆಫನ್ ಟಾಕ್ಸ್ ಇಲ್ ಆಫ್ ಅದರ್ ಗ್ರೂಪ್ಸ್. ಸಾಮಾನ್ಯವಾಗಿ ಈ ರೀತಿಯ ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆಯವರು ಇನ್ನೊಂದು ಸಂಸ್ಥೆಯ ಕೆಡುಕನ್ನ ಮಾತನಾಡೋದನ್ನ ನಾವು ಕಾಣ್ತೇವೆ. ಇನ್ ಪರ್ಟಿಕ್ಯುಲರ್ ಆಫ್ ಗ್ರೂಪ್ಸ್ ದಟ್ ಆರ್ ಎಂಗೇಜ್ಡ್ ಇನ್ ವರ್ಕ್ ದಟ್ ಈಸ್ ಸಿಮಿಲರ್ ಟು ಇಟ್ಸ್ ಓನ್ ಮಿಷನ್.
ಅವರ ರೀತಿಯ ಧ್ಯೇಯವನ್ನ ಇಟ್ಟುಕೊಂಡಿರುವ ಇತರ ಸಂಸ್ಥೆಗಳ ಬಗ್ಗೆಯೇ ಅವರು ಕೆಡುಕನ್ನ ಮಾತನಾಡ್ತಾರೆ ಅಂತ ಈ 3 ಸಂಗತಿಗಳನ್ನ ಹೇಳ್ತಾರೆ. ಅದಕ್ಕೆ ಉತ್ತರವಾಗಿ ಶ್ರೀ ನಿರೋದ್ಬರನ್ ಅವರು ಮುಂದಿನ ಪ್ಯಾರಾಗ್ರಾಫ್ ನಲ್ಲಿ ಹೇಳ್ತಾರೆ, ದಿ ಶ್ರೀ ಅರವಿಂದೋ ಆಶ್ರಮ್ ಇನ್ ದ ಮೇನ್ ಅಟ್ ಎನಿ ರೇಟ್ ಹ್ಯಾಸ್ ನಾಟ್ ಅಂಡರ್ಗಾನ್ ದೀಸ್ ಡಿಜೆನರೇಟಿವ್ ಪ್ರೊಸೆಸಸ್. ಶ್ರೀ ಅರವಿಂದಾಶ್ರಮ ಈ ರೀತಿಯ ಯಾವುದೋ ಒಂದು ಸಂಸ್ಥೆ ಹಾಳಾಗುವಂತಹ ಶಿಥಿಲವಾಗುವಂತಹ ಪ್ರಕ್ರಿಯೆಗೆ ಒಳಗಾಗಿಲ್ಲ. ಹಿಯರ್ ಕ್ರಿಯೇಟಿವ್ ಆಕ್ಟಿವಿಟಿ ಇಸ್ ಇನ್ ಫುಲ್ ಸ್ವಿಂಗ್ ಆಸ್ ಮೆನಿ ವಿಸಿಟರ್ಸ್ ಹ್ಯಾವ್ ಟೆಸ್ಟಿಫೈಡ್. ಸೃಜನಾತ್ಮಕ ಬದುಕಿಗೆ ಇಲ್ಲಿ ಅಂತ್ಯವೇ ಇಲ್ಲ ಅನ್ನೋದನ್ನ ಕಾಣ್ತೇವೆ. ಅಬೌಟ್ ಸ್ಪ್ಲಿಟಿಂಗ್ ವೆಲ್, ಇಟ್ ಈಸ್ ಟೂ ಅರ್ಲಿ ಟು ಮೇಕ್ ಸಚ್ ಹೇಸ್ಟಿ ಅಪ್ರಹೆನ್ಷನ್ಸ್. ಇದಾಗಲೇ ಶ್ರೀ ಅರವಿಂದಾಶ್ರಮವು ಕೂಡ ಒಡೆದು ಹೋಗಿಬಿಡುತ್ತೆ ಅಂತೇಳಿ ಹೇಳುವ ಸ್ಥಿತಿಯಲ್ಲಿಲ್ಲ. On the point of cult, it is true that in spiritual matters we accept the guidance of the Mother and Sri Aurobindo, though many of us have put questions to them as regards their directions. ಶ್ರೀ ಅರವಿಂದಾಶ್ರಮ ಒಂದು ಪಂಥವೇ ಅನ್ನುವ ಪ್ರಶ್ನೆಗೆ ನಿಜ ನಾವು ಶ್ರೀ ಅರವಿಂದ್ರು ಮತ್ತು ಶ್ರೀಮಾತೆಯವರ ವಿಚಾರಗಳನ್ನ ನಮ್ಮ ಬದುಕಿನ ದೀಪವಾಗಿ ದಾರಿದೀಪವಾಗಿ ನಾವು ಬಳಸ್ಕೊಳ್ತೇವೆ ಮತ್ತು ಈ ಪಥದಲ್ಲಿ ಸಾಗುವುದಕ್ಕೆ ಬೇಕಾಗಿರುವ ಎಲ್ಲ ಪ್ರಶ್ನೆಗಳನ್ನ ನಾವು ಅವರ ಮುಂದೆ ಇಟ್ಟಿದ್ದೇವೆ. Anyone who has read the letters of Sri Aurobindo and questions and answers of the Mother knows that they did not impose their opinions on the disciples and openly discussed their difficulties. ಶ್ರೀ ಅರವಿಂದರ ಪತ್ರಗಳು ಮತ್ತು ಶ್ರೀಮಾತೆಯವರ ಜೊತೆಗಿನ ಪ್ರಶ್ನೋತ್ತರಗಳ ಸಂವಾದವನ್ನ ಯಾರು ಓದಿದ್ದಾರೋ ಅವರಿಗೆ ಬಹಳ ಸ್ಪಷ್ಟವಾಗುತ್ತೆ, ಅವರ ಶಿಷ್ಯರ ಮೇಲೆ ಅವರು ಎಂದು ತಮ್ಮ ಅಭಿಪ್ರಾಯವನ್ನ ಹೇರಲಿಲ್ಲ ಮತ್ತು ಶಿಷ್ಯರ ಎಲ್ಲ ಸಾಧನೆಗೆ ಸಂಬಂಧಪಟ್ಟ ಸಂಕಷ್ಟಗಳ ಬಗ್ಗೆ ಅವರು ಮುಕ್ತವಾಗಿ ಚರ್ಚೆ ಮಾಡಿದ್ರು ಅಂತ. ಹಾಗಾಗಿ ಇದನ್ನ ಒಂದು ಪಂಥ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ಅನ್ನೋದು ಶ್ರೀ ನಿರೋದ್ಬರನ್ ಅವರ ಭಾವ. ಕೊನೆಗೆ ಹೇಳ್ತಾರೆ, ಮುಂದಿನ 2-3 ಪ್ಯಾರಾಗ್ರಾಫ್ ನಲ್ಲಿ ಅದನ್ನ ಅವರು ಸಮಾರೋಪ ಮಾಡ್ತಾರೆ. ದಟ್ ಅವರ್ ಚೀಫ್ ಏಮ್ ಈಸ್ ರಿಯಲೈಸೇಷನ್ ಆಫ್ ದ ಡಿವೈನ್ ಡಸ್ ನಾಟ್ ಪ್ರಿಕ್ಲೂಡ್ ಅವರ್ ಇಂಟ್ರೆಸ್ಟ್ ಇನ್ ದ ವೆಲ್ಫೇರ್ ಆಫ್ ಅದರ್ ಪೀಪಲ್. ಸಾಮಾನ್ಯವಾಗಿ ಶ್ರೀ ಅರವಿಂದ್ರ ಬಗ್ಗೆ ಮತ್ತು ಶ್ರೀ ಅರವಿಂದ ಆಶ್ರಮ ಮತ್ತು ಇತರ ಸಂಘಟನೆಗಳ ಬಗ್ಗೆ ಆ ಲೋಕಹಿತಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ಅವರು ತೊಡಗೋದಿಲ್ಲ ಅನ್ನುವಂತಹ ಒಂದು ಸಾಮಾನ್ಯವಾದ ಟೀಕೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಉತ್ತರವನ್ನ ಶ್ರೀ ನಿರೋದ್ಬರನ್ ಅವರು ಕೊಡ್ತಾ ಇದ್ದಾರೆ. ದ ಮದರ್ ಅಂಡ್ ಶ್ರೀ ಅರವಿಂದೋ ಹ್ಯಾವ್ ಹೆಲ್ಪ್ಡ್ ಕೌಂಟ್ಲೆಸ್ ಪೀಪಲ್ ಫ್ರಮ್ ದ ಹೈಯೆಸ್ಟ್ ರ್ಯಾಂಕ್ ಟು ದ ಲೋವೆಸ್ಟ್ ಇನ್ ದೇರ್ ವೇರಿಯಸ್ ಟ್ರಯಲ್ಸ್, ನಾಟ್ ಓನ್ಲಿ ಸ್ಪಿರಿಚುವಲ್ ಬಟ್ ಮಂಡೈನ್ ಆಸ್ ವೆಲ್. ದೇರ್ ಹೆಲ್ಪ್ ಟು ದಿ ಅಲೈಸ್, ಮಿತ್ರ ಪಕ್ಷಗಳು ಯುದ್ಧದ ಸಂದರ್ಭದಲ್ಲಿ, ಅಂಡ್ ಟು ಇಂಡಿಯಾ ಡ್ಯೂರಿಂಗ್ ದ ಲಾಸ್ಟ್ ವರ್ಲ್ಡ್ ವಾರ್ ಇಸ್ ಅ ಪಾರ್ಟ್ ಆಫ್ ಹಿಸ್ಟರಿ. ವೆನ್ ಶ್ರೀ ಅರವಿಂದೋ ಕಾಂಟ್ರಿಬ್ಯೂಟೆಡ್ ಟು ದ ವಾರ್ ಫಂಡ್, 2ನೇ ಮಹಾಯುದ್ಧದ ಸಂದರ್ಭದ ಯುದ್ಧ ನಿಧಿಗೆ ಅವರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು ಶ್ರೀ ಅರವಿಂದ್ರು. ಅದರ ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ, ಹಿ ಹ್ಯಾಡ್ ಟು ಫೇಸ್ ಬಿಟರ್ ಕ್ರಿಟಿಸಿಸಮ್ ಫ್ರಮ್ ಹಿಸ್ ಕಂಟ್ರಿಮೆನ್. ನಮ್ಮ ದೇಶದ ವಾಸಿಗಳೇ ಈ ರೀತಿಯ 2ನೇ ಮಹಾಯುದ್ಧದ ಬ್ರಿಟಿಷರು ಎತ್ತಿದಂತಹ ಯುದ್ಧ ನಿಧಿಗೆ ಶ್ರೀ ಅರವಿಂದ್ರು ದೇಣಿಗೆಯನ್ನ ಕೊಟ್ಟ ಬಗ್ಗೆ ದೇಶವಾಸಿಗಳೇ ಟೀಕೆ ಮಾಡಿದ್ರು. He saw the ominous rise of Hitler as early as 1935, if not earlier. 1935 ಹಿಟ್ಲರ್ನ ಆತ ಒಂದು ದೊಡ್ಡ ಶಕ್ತಿಯಾಗಿ ಮೇಲೆದ್ದು ಏಳುವ ಬಗ್ಗೆ ಒಂದು ಕಾಣಿಕೆ ಶ್ರೀ ಅರವಿಂದರಲ್ಲಿತ್ತು. ಐ ಕೋಟ್ ಹಿಯರ್ ಸ್ಮಾಲ್ ಪೋರ್ಷನ್ ಆಫ್ ಹಿಸ್ ಲೆಟರ್ ಕವರಿಂಗ್ ದ ಇನ್ಫಾರ್ಮೇಶನ್. ಅವರ ಪತ್ರದ ಒಂದು ಭಾಗವನ್ನ ನಾನಿಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ ಅಂತ ಶ್ರೀ ನಿರೋದ್ಬರನ್ ಅವರು ಇಲ್ಲಿ ಶ್ರೀ ಅರವಿಂದರ ವಾಕ್ಯವನ್ನ ಇಲ್ಲಿ ಉದ್ಧರಿಸ್ತಾರೆ. ವಿ ಫೀಲ್ ದಟ್ ನಾಟ್ ಓನ್ಲಿ ಈಸ್ ದಿಸ್ ಎ ಬ್ಯಾಟಲ್ ವೇಜ್ಡ್ in just self-defense and in defense of the nations threatened with the world domination of Germany and the Nazi system of life, but that it is a defense of civilization and its highest attained social, cultural and spiritual values and of the whole future of humanity. Things could not be 100th part as bad as they would be under Hitler. ಹಿಟ್ಲರ್ನ ಪ್ರಭಾವದಿಂದಾಗಿ ಇಡೀ ಜಗತ್ತಿನ ಮಾನವತೆಯೇ 1,000 ವರ್ಷಗಳಷ್ಟು ಹಿಂದೆ ಹೋಗುತ್ತೆ, ಆತ ಏನಾದ್ರೂ ಈ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದ್ರೆ ಅನ್ನೋದ್ರ ಬಗ್ಗೆ ಶ್ರೀ ಅರವಿಂದ್ರು ಇನ್ನೊಂದು ಕಡೆ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಅದರ ವಿರುದ್ಧ ತನ್ನ ಯೌಗಿಕ ಶಕ್ತಿಯನ್ನ ಉಪಯೋಗಿಸಿ ಕೆಲಸ ಮಾಡಿದ ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನ ಶ್ರೀ ಅರವಿಂದ್ರ ವಾಕ್ಯಗಳನ್ನ ಉದ್ಧರಿಸ್ತಾ ಶ್ರೀ ನಿರೋದ್ಬರನ್ ಅವರು ಮಾಡ್ತಾರೆ. ಪೀಪಲ್ ರಿಯಲೈಸ್ಡ್ ಆಫ್ಟರ್ವರ್ಡ್ಸ್ ಹೌ ಟ್ರೂ ಹಿಸ್ ಅನ್ಎರಿಂಗ್ ವಿಷನ್ ವಾಸ್. ಜನರಿಗೆ ಈ ಕುರಿತಾದಂತಹ ಉದ್ಬೋಧನೆ
ಆ ನಂತರವೇ ಉಂಟಾಯ್ತು ಎಲ್ಲ ವಿಶ್ವಯುದ್ಧ ಯುದ್ಧ ಮುಗಿದ ನಂತರ. I shall not recount how he directly intervened by his spiritual force, lest I should be dubbed a blind follower. ನಾನೇನಾದ್ರೂ ಅವರ ಆಧ್ಯಾತ್ಮಿಕ ಶಕ್ತಿಯಿಂದ ಅವರು ಹೇಗೆ ಈ ವಿಶ್ವಯುದ್ಧದಲ್ಲಿ ಅವರ ಪ್ರಭಾವವನ್ನು ಉಪಯೋಗಿಸಿದ್ರು ಅಂತ ಹೇಳಲಿಕ್ಕೆ ಹೊರಟ್ರೆ ಅದನ್ನ ನಾನು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಇಲ್ಲದಿದ್ರೆ ನೀವು ನನ್ನನ್ನೊಬ್ಬ ಅಂಧ ಭಕ್ತ ಅಂತ ನೀವು ಕರೆದು ಬಿಡ್ತೀರಿ ಅಂತ ಹೀಗೆ ಹೇಳ್ತಾರೆ. ನಂತರ ಮುಂದುವರೆದು ಈ ರೀತಿ ಹೇಳ್ತಾರೆ. Besides, we must remember that Sri Aurobindo calls his yoga a world-changing yoga, not a world-shunning one. ಅದ್ಭುತವಾದ ವಾಕ್ಯ. ಶ್ರೀ ಅರವಿಂದರು ಅವರ ಯೋಗವನ್ನ ಈ ಲೋಕವನ್ನ ಪರಿವರ್ತನೆ ಮಾಡುವ ಯೋಗವೇ ಹೊರತು ಈ ಲೋಕವನ್ನ ತಿರಸ್ಕರಿಸಿ ಲೋಕದಿಂದ ಪಲಾಯನ ಮಾಡುವ ಯೋಗ ಅಲ್ಲ ಅಂತ ಹೇಳ್ತಾರೆ ಅನ್ನೋದನ್ನ ಈ ವಾಕ್ಯದಲ್ಲಿ ಹೇಳ್ತಾರೆ. ವರ್ಲ್ಡ್ ಚೇಂಜಿಂಗ್ ಯೋಗ, ನಾಟ್ ಎ ವರ್ಲ್ಡ್ ಶನ್ನಿಂಗ್ ಯೋಗ. The mother has said that what Sri Aurobindo represents in world history is not philosophy, but an action directly from the Supreme. ಶ್ರೀ ಅರವಿಂದರ ಕೆಲಸ ಏನು ಅನ್ನೋದನ್ನ ಶ್ರೀಮಾತೆಯವರ ಸುಪ್ರಸಿದ್ಧ ವಾಕ್ಯವನ್ನ ಹೇಳ್ತಾ ಉದ್ಧರಿಸ್ತಾ an action directly from the Supreme ಅನ್ನೋದನ್ನ ಇಲ್ಲಿ ಹೇಳ್ತಾರೆ. I have cited an example above of such an action during the last World War. The vast import of that phrase cannot be dealt with in a newspaper column. An action directly from the Supreme ಅನ್ನುವ ಈ ವಾಕ್ಯದ ವಿಶಾಲ ಅರ್ಥವನ್ನ ಒಂದು ನ್ಯೂಸ್ ಪೇಪರ್ ಕಾಲಮ್ ನಲ್ಲಿ ಅದನ್ನ ವಿವರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. The writer can obtain the necessary light by reading Sri Aurobindo's works if he is interested. ಶ್ರೀ ಅರವಿಂದರ ಸಾಹಿತ್ಯವನ್ನ ಲೇಖಕರು ಓದ್ಬೋದು ಅಂತ ಹೇಳ್ತಾ ನಂತರ ಕೊನೆಯದಾಗಿ ಈ ರೀತಿ ಬರೀತಾರೆ. Lastly, at the end of the article, the instance that he quotes from the Sufis evidences the fact that nothing short of faith in God and living a life of God will bring about the result the writer longs for. ಶ್ರೀ ಅರುಣ್ ಶೌರಿ ಅವರ ಲೇಖನವನ್ನೇ ಉದ್ಧರಿಸ್ತಾ ಹೇಗೆ ಅವರ ಲೇಖನದಲ್ಲಿ ಸೂಫಿ ವಾಕ್ಯಗಳನ್ನ ಉದ್ಧರಿಸ್ತಾ ಏನಾದ್ರೂ ಬದಲಾವಣೆ ಆಗ್ಬೇಕು ಅಂತ ಇದ್ರೆ ಮೂಲಭೂತವಾಗಿ ಭಗವಂತನಲ್ಲಿ ನಿತಾಂತ ಶ್ರದ್ಧೆ ಇರಬೇಕು ಮತ್ತು ಆ ಶ್ರದ್ಧಾಯುತ ಜೀವನವನ್ನ ಭಗವದೀಯ ಶ್ರದ್ಧೆಯ ಜೀವನವನ್ನ ನಡೆಸುವ ನಿಷ್ಠೆ ಇರಬೇಕು. ಆಗ ಮಾತ್ರ ಬದಲಾವಣೆ ಸಾಧ್ಯ ಅನ್ನೋದನ್ನ ಅವರ ಲೇಖನದಲ್ಲೇ ಅವರು ಹೇಳುವ ಹಾಗೆ ಶ್ರೀ ಅರವಿಂದಾಶ್ರಮದಲ್ಲೂ ಕೂಡ ಈ ಆಧ್ಯಾತ್ಮವನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಐ ಮೀನ್ ಬೈ ಸ್ಪಿರಿಚುಯಾಲಿಟಿ ಅನ್ನುವ ವಾಕ್ಯವನ್ನು ಬರೀತಾರೆ. ದ ಶ್ರೀ ಅರವಿಂದೋ ಆಶ್ರಮ್ ಇಸ್ ಪ್ರಿಸೈಸ್ಲಿ ಪ್ರಾಕ್ಟಿಸಿಂಗ್ ದಿ ಸ್ಪಿರಿಚುಯಾಲಿಟಿ ಅಂಡ್ ಗೋಸ್ ಮಚ್ ಫರ್ದರ್. ಈ ಅರ್ಥದ ಅಧ್ಯಾತ್ಮವನ್ನ ಅನುಷ್ಠಾನಿಸುವುದರ ಜೊತೆಗೆ ಅದಕ್ಕೂ ಹೆಚ್ಚಿನ ಅರ್ಥದ ಅಧ್ಯಾತ್ಮವನ್ನು ಕೂಡ ಶ್ರೀ ಅರವಿಂದ ಆಶ್ರಮದಲ್ಲಿ ಅಭ್ಯಾಸವನ್ನ ಮಾಡ್ತಾರೆ ಅಂತ ಪ್ರಸ್ತಾಪ ಮಾಡ್ತಾರೆ. ಇಟ್ ಇಸ್ ಟು ಅರ್ಲಿ ಟು ಎಕ್ಸ್ಪ್ರೆಸ್ ದ ಫಿಯರ್ that this ashram also will meet with the same fate as the other institutions the writer has singled out in his article. ಹಾಗಾಗಿ ಇಷ್ಟು ಬೇಗ ಶ್ರೀ ಅರವಿಂದಾಶ್ರಮದ ಬಗ್ಗೆ ಇನ್ನಿತರ ಸಂಸ್ಥೆಗಳು ಕೂಡ ಯಾವ ಗತಿಯನ್ನ ಕಂಡ್ವೋ, ಆ ವಿಭಜನೆಯ ಗತಿಯನ್ನ ಕಂಡ್ವೋ ಅದನ್ನ ನಾವು ಶ್ರೀ ಅರವಿಂದಾಶ್ರಮದಲ್ಲೂ ಕಂಡು ಬಿಡ್ತೇವೆ ಅಂತೇಳಿ ಹೇಳುವಂತದ್ದು ಅವಸರದ ತೀರ್ಮಾನವಾದೀತು ಅಂತ ಹೇಳ್ತಾರೆ. ಹಾಗೆ ಯಾವುದೋ ಒಂದು ಸಂದರ್ಭದಲ್ಲಿ ಇದು ವಾಕ್ಯ ಈ ಪತ್ರ ಮುಗಿತು. ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಾಯಶಃ ಮಾಧವ ಪಂಡಿತರು ಅದರ ಉಲ್ಲೇಖ ಮಾಡಿದ್ರು. ಯಾರೋ ಒಬ್ರು ಕೇಳಿದ್ರಂತೆ, ಹೂ ಆಫ್ಟರ್ ಯು ಅಂತ, ಯಾರಿಗೆ? ಶ್ರೀಮಾತೆ ಅವರಿಗೆ. ಆಗ ಅವರು ನಗಾಡ್ತಾ ಹೀಗೆ ಹೇಳಿದ್ರಂತೆ, ಯಾವ ವ್ಯಕ್ತಿಯು ಕೂಡ ಆ ವ್ಯಕ್ತಿಯನ್ನು ಕೂಡ ಗುರು ಅಂತೇಳಿ ಘೋಷಿಸುವ ಅಗತ್ಯ ಇಲ್ಲ. ದ ಕಾನ್ಶಿಯಸ್ನೆಸ್ ವಿಚ್ ಹ್ಯಾಸ್ ಮ್ಯಾನಿಫೆಸ್ಟೆಡ್ ಹಿಯರ್ ವಿಲ್ ಟೇಕ್ ಕೇರ್ ಆಫ್ ದಿ ಆಶ್ರಮ ಅಂತ. ಯಾವ ಪ್ರಜ್ಞೆ ಇಲ್ಲಿ ಅವತರಿಸಿದೆಯೋ ಅದೇ ಆಶ್ರಮದ ಎಲ್ಲ ಘಟನೆಗಳನ್ನು, ಅದರ ಗತಿವಿಧಿಯನ್ನು ಕೂಡ ನಿಯಂತ್ರಿಸುತ್ತೆ, ಮಾರ್ಗದರ್ಶನ ಮಾಡುತ್ತೆ ಅಂತ ಅವ್ರು ಹೇಳಿದ್ರು. ಒಂದು ಸ್ವಾರಸ್ಯಕರ ಸಂಗತಿ ಏನಂದ್ರೆ, ಈ ಲೇಖನವನ್ನ ಶ್ರೀ ಅರುಣ್ ಶೌರಿ ಅವರು ಬರೆದಿರೋದು 1985ರಲ್ಲಿ. ಆದ್ರೆ ಇತ್ತೀಚೆಗೆ ಅವರೊಂದು ಪುಸ್ತಕ ಬರೆದಿದ್ದಾರೆ. ಅದ್ರಲ್ಲಿ ಏನ್ ಬರೀತಾರಂದ್ರೆ, ಆ ಕುತೂಹಲಕರ ಸಂಗತಿ ಏನಂದ್ರೆ, ಯಾವ 3 ಸಂಸ್ಥೆಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೋ ಶ್ರೀ ನಿರೋದ್ಬರನ್ ಅವರು, ಶ್ರೀರಾಮಕೃಷ್ಣಾಶ್ರಮ, ಶ್ರೀರಮಣಾಶ್ರಮ ಮತ್ತು ಶ್ರೀ ಅರವಿಂದಾಶ್ರಮ, ಅರುಣ್ ಶೌರಿ ಅವರವರ ಪುಸ್ತಕದಲ್ಲಿ ಏನ್ ಬರೀತಾರಂದ್ರೆ, ಭಾರತ ಕಂಡ ಅತ್ಯಂತ ಶ್ರೇಷ್ಠ ಸಂತರಲ್ಲಿ 3
ಶ್ರೀ ಅರವಿಂದರು, ಶ್ರೀರಾಮಕೃಷ್ಣರು, ಶ್ರೀರಮಣ ಮಹರ್ಷಿಗಳು ಅಂತ ಬರೀತಾರೆ. ಅಂದ್ರೆ ಅವ್ರ ವ್ಯೂ ಕೂಡ ಕಾಲಘಟ್ಟದಲ್ಲಿ ಮಾರ್ಪಾಡನ್ನು ಪಡೆದಿದೆ, ವಿಸ್ತಾರಗೊಂಡಿದೆ. ಹೌದು ಹೌದು. ವಿಶೇಷವಾಗಿ ಅವರ ಮಗ ಪ್ರಾಯಶಃ ನಮ್ಗೆ ಗೊತ್ತಿರಬಹುದು, ಮೆಂಟಲ್ ರಿಟಾರ್ಡೇಷನ್ ಆಯ್ತು. ಹಾಗಾಗಿ ಅವರ ಜೀವನದ ಕುರಿತಾದ ನಿಲುವೇ ಬದಲಾವಣೆ ಆಗಿ ಹೋಯ್ತು. ಅವರು ಹೇಗೆ ಇಲ್ಲಿ ಬುದ್ಧನ ಮೈಂಡ್ಫುಲ್ನೆಸ್ ಬಗ್ಗೆ ಹೇಳ್ತಾರೋ, ಆ ಮೈಂಡ್ಫುಲ್ನೆಸ್ ಮತ್ತು ಬೌದ್ಧ ಮತದಲ್ಲಿ ಯಾವ ರೀತಿಯ ಧ್ಯಾನದ ಕ್ರಮವನ್ನು ಹೇಳಲಾಗಿದೆಯೋ ಅದನ್ನ ಸ್ವತಃ ತಾನೇ ಪ್ರತಿನಿತ್ಯವೂ ಅಭ್ಯಾಸ ಮಾಡ್ತೇನೆ ಅನ್ನೋದನ್ನು ಕೂಡ ಅವರು ಬರೆದಿದ್ದಾರೆ. ಹಾಗೆ ಮತ್ತು ಇತ್ತೀಚೆಗೆ ಸಾವಿನ ಬಗ್ಗೆ ಒಂದು ಪುಸ್ತಕವನ್ನು ಬರೆದು ಬಿಟ್ಟಿದ್ದಾರೆ. ಹಾಗೆ ಪ್ರಾಯಶಃ ನನಗೆ ಅನಿಸುತ್ತೆ ಶ್ರೀ ನಿರೋದ್ಬರನ್ ಅವರು ಬರೆದಿರುವ ಹಾಗೆ ಅವರು ಶ್ರೀ ಅರವಿಂದರ ಕೆಲವಾದ್ರೂ ಕೃತಿಗಳನ್ನ ಅಧ್ಯಯನ ಮಾಡಿದ್ದಾರೆ ಅಂತೆಲ್ಲ ನಾನು ತಿಳ್ಕೊಳ್ತೇನೆ. ಹಾಗೆ ಎಲ್ಲಿಯ ಶ್ರೀ ಅರುಣ್ ಶೌರಿ, ಎಲ್ಲಿಯ ಶ್ರೀ ನಿರೋದ್ಬರನ್. ಪ್ರಾಯಶಃ ಶ್ರೀ ಅರುಣ್ ಶೌರಿ ಅವರಿಗೆ 85ನೇ ಇಸವಿಯಲ್ಲಿ ಈ ಪತ್ರವನ್ನ ಬರೆಯುವ, ಈ ಲೇಖನವನ್ನು ಬರೆಯುವ ಸಂದರ್ಭದಲ್ಲಿ ಅವರಿಗೆ 88, 89, 87, 88, 89ರಲ್ಲಿ ಅವರು ಇಂಡಿಯನ್ ಎಕ್ಸ್ಪ್ರೆಸ್ ನ ಸಂಪಾದಕರಾದ ನಂತರ ದೇಶವ್ಯಾಪಿ ಖ್ಯಾತಿ ಯಾವ ರೀತಿ ಸಿಕ್ತೋ ಆ ರೀತಿಯ ಖ್ಯಾತಿ ಅವರಿಗೆ ಪ್ರಾಯಶಃ ಇರಲಿಲ್ಲ. ಆದ್ರೆ ಅದೇನೇ ಇರ್ಲಿ, ಇಲಸ್ಟ್ರೇಟೆಡ್ ವೀಕ್ಲಿಯಲ್ಲಿ ಶ್ರೀ ಅರವಿಂದಾಶ್ರಮದ ಬಗ್ಗೆ ಈ ರೀತಿಯ ಒಂದು ಸಣ್ಣ ಪ್ರಸ್ತಾಪದ ಟೀಕೆ ಬಂದಾಗಲೂ ಕೂಡ ಎಂಥ ಒಂದು ಪ್ರಬುದ್ಧವಾದ ಪ್ರತಿಕ್ರಿಯೆಯನ್ನ ಶ್ರೀ ನಿರೋದ್ಬರನ್ ಅವರು ನೀಡಿದ್ರು ಅನ್ನೋದೇ ಇಲ್ಲಿಯ ಸ್ವಾರಸ್ಯ. ತುಂಬಾ ಸ್ವಾರಸ್ಯಕರವಾಗಿದೆ ಸರ್, ತುಂಬಾ ಸ್ವಾರಸ್ಯಕರವಾಗಿದೆ. ಆಮೇಲೆ ಯಾವ ಮಟ್ಟದ ಜಾಗೃತಿ ನಮ್ಮಲ್ಲಿ ಇರಬೇಕು ಒಂದು ವಿಚಾರವನ್ನ ತಿಳಿದು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಮಾತನಾಡಬೇಕು, ಎಚ್ಚರವನ್ನು ಕೂಡ ತಂದು ಕೊಡ್ತು ಈ ಪ್ರಸಂಗ. ಸರ್, ಈಗ ಈ ಒಂದು ನಿರೋದ್ಬರನ್ ಮತ್ತು ಅರುಣ್ ಶೌರಿ ಅವರ ಈ ಪ್ರಸಂಗ, ಈ ಒಂದು ಚೌಕಟ್ಟಿನ ಒಳಗೆ ನೀವು ಚೆನ್ನಾಗಿ ಅದನ್ನ ತಂದ್ಕೊಟ್ರಿ, ಮನದಂದುವ ಹಾಗೆ. ಇದೇ ರೀತಿ ಬೇರೆ ಬೇರೆ ಪ್ರಸಂಗಗಳ ಮೂಲಕ ಶ್ರೀ ಮಾತಾರವಿಂದರನ್ನ ಮತ್ತಷ್ಟು ನಮಗೆ ಆಪ್ತ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನ ಎಲ್ಲ ಸಾಧಕ ಭಕ್ತರ ಪರವಾಗಿ ವಿನಂತಿಸಿಕೊಳ್ತೇನೆ ಸರ್. ಶ್ರೀ ಅರವಿಂದ್ರೆ ಮತ್ತು ಶ್ರೀಮಾತೆಯವರೇ ಅದನ್ನೆಲ್ಲ ಮಾಡಿಸಿಕೊಳ್ಬೇಕು ಅಲ್ವಾ? ಹೌದು ಸರ್, ಹೌದು ಸರ್. ಹಾಗೆ ಹಲವಾರು ಬಾರಿ ನಮ್ಮ ಯುಗವೇ ನಾವು ಮಾಡ್ತೇವೆ ಅಂತೇಳಿ ನಮ್ಗೆ ಹೇಳುತ್ತೆ. ಆದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಂತೂ ಈ ರೀತಿಯ ಸ್ಮರಣೆ, ಧ್ಯಾನ ಅದೆಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದಲೇ ಆಗ್ಬೇಕು. ಮತ್ತು ದಿಲೀಪ್ ಕುಮಾರ್ ರಾಯ್ ಆಗ್ಲಿ ಅಥವಾ ಮಾಧವ್ ಪಂಡಿತರಾಗ್ಲಿ, ಎ ಬಿ ಪುರಾಣಿ ಅವರಾಗ್ಲಿ, ಅಮಲ್ ಕಿರಣ್ ಆಗ್ಲಿ, ಒಬ್ಬೊಬ್ರು ಕೂಡ ಘಟಾನುಘಟಿಗಳು. ಹೌದು ಸರ್. ಅವರನ್ನೆಲ್ಲ ಒಂದು ಉಪಕರಣಗಳನ್ನಾಗಿ ಮಾಡಿ ಶ್ರೀ ಅರವಿಂದರು ಮತ್ತು ಶ್ರೀಮಾತೆಯವರು ತಮ್ಮ ಕೆಲಸವನ್ನ ಮಾಡಿಸ್ಕೊಂಡ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನಮ್ಮ ಪ್ರಾರ್ಥನೆ ಏನಂದ್ರೆ ಅವರು ಕೂಡ ನಮ್ಮನ್ನ ಒಂದು ಸಣ್ಣ ಉಪಕರಣವನ್ನಾಗಿ ಮಾಡಿಕೊಳ್ಳಿ ಅಂತ ಅಷ್ಟೇ ಅಲ್ವಾ? ಅದು ನಮ್ಮ ಪ್ರಾರ್ಥನೆ, ಅಭೀಪ್ಸೆ ಹಂಬಲವಾಗ್ಲಿ. ಹೌದು ಹೌದು. ಶ್ರೀ ಮಾತಾರವಿಂದ್ರ ತಮಗೆ ದೀರ್ಘಕಾಲದ ಒಂದು ಆರೋಗ್ಯವನ್ನ ಚೆನ್ನಾಗಿ ದಯಪಾಲಿಸಲಿ ನಮ್ಮ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಆಯ್ತು ಆಯ್ತು, ಧನ್ಯವಾದಗಳು. ಶುಭರಾತ್ರಿ. ಆಯ್ತು, ನಮಸ್ತೆ.